ಆತ್ಮೀಯರೇ ನಮಸ್ಕಾರ. ಅನ್ಲಾಕ್ ಯುವರ್ LIC ಬಿಸ್ನೆಸ್ ಮಾಲಿಕೆಯ ಮುಂದುವರಿದ ಭಾಗ. ಈಗ ಹಿಂದಿನ ಸಂಚಿಕೆಯಲ್ಲಿ ವೈ ಶುಡ್ ವಿ ಲರ್ನ್ ನ್ಯೂ ಅಂತಕ್ಕಂಥದ್ರ ಬಗ್ಗೆ, ನಾವು ಯಾಕೆ ಹೊಸತನ್ನು ಕಲಿಬೇಕು ಅನ್ನೋದ್ರ ಬಗ್ಗೆ ಚರ್ಚಿಸಿದ್ದೇವೆ. ಈಗ ಪ್ರಸ್ತುತ ಸಂಚಿಕೆಯಲ್ಲಿ ವಿ ಆರ್ ಲೀಡರ್ಸ್ ಫಾರ್ ಅವರ್ ಕಸ್ಟಮರ್ಸ್ ಅನ್ನುವ ವಿಷಯ. ವಿ ಆರ್ ಲೀಡರ್ಸ್ ಫಾರ್ ಅವರ್ ಕಸ್ಟಮರ್ಸ್, ನಮ್ಮ ಗ್ರಾಹಕರಿಗೆ ನಾವು ನಾಯಕರು ಅಂತಕ್ಕಂಥ ವಿಷಯದ ಬಗ್ಗೆ ಚರ್ಚಿಸೋಣ. ನಾನು ನಿಮ್ಮ ಮುಖ್ಯ ಜೀವ ಸಲಹೆಗಾರ ಸದಾಶಿವ ಮಾಡುವ ವಂದನೆಗಳು. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಇದು ನಿಮ್ಮ ತಿಳುವಳಿಕೆಗಾಗಿ. ಆತ್ಮೀಯರೇ, ಈಗ ನಾವು ಈ ಲೀಡರ್ಸ್ ಅಂತಕ್ಕಂಥ ಒಂದು ಪದ, ವಿ ಆರ್ ಲೀಡರ್ಸ್ ಫಾರ್ ಅವರ್ ಕಸ್ಟಮರ್ಸ್ ಅಂದರೆ ನಾವು ಲೀಡರ್ ಅಂತಾರೆ. ನಮ್ಮ ಎಷ್ಟೋ ಮೋಟಿವೇಟರ್ಸ್ಗಳು, ನಮ್ಮ ಇನ್ಶೂರೆನ್ಸ್ ಏನು ಟ್ರೈನರ್ಸು, ಈ ಜೀವ ವಿಮಾ ಸಲಹೆಗಾರರು ಅಂದರೆ ಲೀಡರ್ಸು ಅಂತಾರೆ. ವಿ ಆರ್ ಲೀಡರ್ಸ್ ಫಾರ್ ಅವರ್ ಕಸ್ಟಮರ್ಸ್, ನಮ್ಮ ಗ್ರಾಹಕರಿಗೆ ನಾವು ನಾಯಕರು. ಒಬ್ಬ ನಾಯಕ ಆದವ ಹೆಂಗಿರಬೇಕು, ಒಬ್ಬ ನಾಯಕ ಅಂದ್ರೆ ಯಾರು ಅಂತಕ್ಕಂಥದ್ರ ಬಗ್ಗೆ ನಾವು ನಮ್ಮೊಳಗನ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ನಾಯಕ ಅಂದ್ರೆ ಜನರನ್ನ ಮುನ್ನಡೆಸುವವ, ಅಲ್ಲದನ ತೊಂದರೆಯಲ್ಲಿರ್ತಕ್ಕಂಥ ಜನರಿಗೆ ಧೈರ್ಯ ತುಂಬುವವ, ದುಃಖದಲ್ಲಿರುವವರ ಕಣ್ಣೀರು ಒರೆಸುವವ, ಹಾಗೂ ಅಜ್ಞಾನದಲ್ಲಿರ್ತಕ್ಕಂಥವ್ರನ್ನ ವಿವಿಧ ಕ್ಷೇತ್ರ, ಆರ್ಥಿಕವಾಗಿಯೋ, ಶೈಕ್ಷಣಿಕವಾಗಿಯೋ, ಸಾಮಾಜಿಕವಾಗಿಯೋ ಮೂಢನಂಬಿಕೆ, ತಪ್ಪು ತಿಳುವಳಿಕೆಗಳಿಂದ ಜೀವನವನ್ನು ಹಾಳು ಮಾಡಿಕೊಟ್ಟಿರ್ತಕ್ಕಂಥ ಜನರನ್ನು ಕೂಡ ನಮ್ಮ ಕೈಲಾದ ಮಟ್ಟಿಗೆ ಒಳ್ಳೆಯ ದಾರಿಯನ್ನು ತೋರುವ ಒಬ್ಬ ನಾಯಕ, ಅವನ ಲೀಡರ್ ಅಂತ ಕರೀತಾರೆ. ಆದರೆ ಇಲ್ಲಿ ನಮ್ಮ ತರಬೇತಿದಾರರು, ನಮ್ಮ ಕ್ಷೇತ್ರದ ಏನು ಸಲಹೆಗಾರನ ಏಜೆನ್ಸಿ ಟ್ರೈನರ್ಸ್ ಇರ್ತಾರೋ ಅವರು ಲೀಡರ್ಸ್ ಅಂತ ಕರೆದಾರೆ, ಸಲಹೆಗಾರ ನಮ್ಮನ್ನು. ಅದು ಹೆಂಗೆ ಅನ್ನೋದ್ರ ಬಗ್ಗೆ, ಕಸ್ಟಮರ್ಸ್ ನೀಡ್ ಎಜುಕೇಷನ್ ನಾವು, ಕಸ್ಟಮರ್ಸ್ ನೀಡ್ ಎಜುಕೇಷನ್ ನಾವು ಅಂತಿರ್ತಾರೆ. ಅಂದ್ರೆ ಗ್ರಾಹಕರಿಗೆ ಈ ಆರ್ಥಿಕ ಸಾಕ್ಷರತೆಯ ಅವಶ್ಯಕತೆ ಆರ್ಥಿಕ ಸಾಕ್ಷರತೆ, ಈ ಅಕ್ಷರ ಜ್ಞಾನ, ಅಂಕಿ ಸಂಖ್ಯೆಗಳ ಜ್ಞಾನ, ತಮ್ಮ ಜೀವಕ್ಕೆ ಬೇಕಾದಂಥ ಉಳಿದದ್ದು ಎಲ್ಲ ಕ್ಷೇತ್ರದಲ್ಲಿ ನೌಕರಿ ಮಾಡೋಕ್ಕೂ ಉದ್ಯೋಗ ಮಾಡೋಕ್ಕೂ ಆ ಜ್ಞಾನ ಇದ್ದರೆ, ಈ ಆರ್ಥಿಕ ಜ್ಞಾನ, ಆರ್ಥಿಕ ಸಾಕ್ಷರತೆ ಅನ್ನೋದು ಭಾಳ ಕಡಿಮೆ ಇದೆ. ಅದನ್ನು ಒಂದಿಷ್ಟು ಮಂದಿ ಸಂಶೋಧಕರು ಹೇಳೋ ಪ್ರಕಾರ ಈ ನಗರಕ್ಕಿಂತಲೂ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಕಡಿಮೆ ಇದೆ ಅಂತಕ್ಕಂಥದ್ದು ನಾವು ಒಪ್ಪಲೇಬೇಕು. ಅದಕ್ಕೆ ನಮ್ಮ ಕಸ್ಟಮರ್ಸ್ ಎಲ್ಲರೂ ಈ ಆರ್ಥಿಕ ಸಾಕ್ಷರತೆಯ ಅವಶ್ಯಕತೆಯಲ್ಲಿದ್ದಾರೆ. ಅವರಿಗೆ ಈ ಆರ್ಥಿಕ ಸಾಕ್ಷರತೆಯನ್ನು, ಉಳಿತಾಯದ ಮನೋಭಾವವನ್ನು, ಹೂಡಿಕೆಯ ಮನೋಭಾವವನ್ನು, ಸೂಕ್ತ ಹೂಡಿಕೆಯ ಮಾರ್ಗಗಳನ್ನು ತಿಳಿಸಬೇಕಾದದ್ದು ಈ ನಾಯಕರಾಗಿರ್ತಕ್ಕಂಥ ನಮ್ಮ ಕರ್ತವ್ಯ. ರಾಜಕೀಯ ನಾಯಕರು, ಧಾರ್ಮಿಕ ನಾಯಕರು, ಸೇನಾ ನಾಯಕರು ಅವರೆಲ್ಲ ಅದಾದರೆ, ನಾವು ನಮ್ಮ ವಾಸಿಸುವ ಬದುಕುತ್ತಿರುವ ನೆರೆಹೊರೆಯವರಲ್ಲಿ ಕೂಡ ನಮಗಿರುವ ಜ್ಞಾನವನ್ನು ವೃದ್ಧಿಸಿಕೊಂಡು, ಅದಕ್ಕೆ ಕಳೆದ ಸಂಚಿಕೆಯಲ್ಲಿ ಓದಿದಂತೆ ವಿ ಶುಡ್ ಲರ್ನ್ ಅಂತಕ್ಕಂಥದ್ದನ್ನು ಏನು ಕಲ್ಕೊಂಡಿವಿ, ಅಲ್ಲಿ ಕಲ್ಕೊಂಡಂಥ ವಿಷಯಗಳನ್ನು ಹೆಚ್ಚು ಹೆಚ್ಚು
ಪತ್ರಿಕೆಗಳನ್ನು, ಮ್ಯಾಗ್ಝಿನ್ಗಳನ್ನು, ಸಂಸ್ಥೆ ಏರ್ಪಡಿಸಿರ್ತಕ್ಕಂಥ ತರಬೇತಿಗಳನ್ನು ಅಥವಾ ಖಾಸಗಿ ಸಂಸ್ಥೆಗಳು ಈ ಜೀವ ವಿಮೆ ಸಲಹೆಗಾರರಿಗೆ ಏರ್ಪಡಿಸಿರ್ತಕ್ಕಂಥ ಭಾಳ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದಿಷ್ಟು ತರಬೇತಿಗಳು ಸಿಗ್ತಾವೆ. ಅವನು ಪಡ್ಕೊಂಡು ನಾವು ಕಲಿತು ಮತ್ತೊಬ್ಬರಿಗೆ ಕಲಿಸುವ ಒಂದು ಕಾಯಕ ಏನಿದೆ, ಇದು ನಾಯಕನ ಲಕ್ಷಣ ಅಂತಕ್ಕಂಥದ್ದು. ಇವತ್ತು ನಾವು ಇತ್ತೀಚೆಗೆ ವಿಚಾರ ಮಾಡಿದಂಗೆ ಗ್ರಾಹಕ ಆರ್ಥಿಕ ಸಾಕ್ಷರತೆಯ, ಆರ್ಥಿಕ ತಿಳುವಳಿಕೆಯ ದಾಹದಲ್ಲದಾನು. ಅವು ಯಾರು ತಿಳಿಸಿದ್ರೆ, ಒಳ್ಳೆಯದನ್ನು ತಿಳಿಸಿದ್ರೆ ಒಪ್ಕೊಳ್ಳೋಕೆ ತಯಾರದ. ಫರ್ದರ್ ಮೋರ್ our family is looking at us for taking care of them. ನಾವು ಮುಂದುವರೆದ ನಮ್ಮ ಕುಟುಂಬಗಳು ನಮ್ಮ ಮ್ಯಾಗ ಭಾಳ ಡಿಪೆಂಡ್ ಅದಾವ. ಅವರ ಕಾಳಜಿ, ಅವರ ಭವಿಷ್ಯದ ಬಗ್ಗೆ ನಾವೇನು ಕಾಳಜಿ ತಗೋಬೇಕು ಅನ್ನೋದ್ರ ಬಗ್ಗೆ ನಿರೀಕ್ಷೆಯಲ್ಲಿ ನಮ್ಮ ಕುಟುಂಬಗಳು, ವಿಮಾ ಸಲಹೆಗಾರ ಕುಟುಂಬಗಳು ಕೂಡ ಇರೋದರಿಂದ ನಮ್ಮ ಕುಟುಂಬಕ್ಕೂ ಕೂಡ ನಾವು ನಾಯಕರ, ಕಸ್ಟಮರಿಗೂ ನಾಯಕರ. ಆ ವಿಚಾರವನ್ನು ಇಟ್ಕೊಂಡ್ರೆ ನಾವು ನಾಯಕರಾದವರು ನಾಯಕರ ಥರ ವರ್ತಿಸಬೇಕು. ಹೆಚ್ಚು ಹೆಚ್ಚು ತಿಳ್ಕೊಂಡು ಜನರಿಗೆ ತಿಳಿಸ್ಬೇಕು. ನಮ್ಮ LICಯ ಟ್ಯಾಗ್ಲೈನ್ ಏನೈತಿ, ಯೋಗಕ್ಷೇಮಂ ವಹಾಮ್ಯಹಂ. ನಾವು ನಮ್ಮ ಪಾಲಿಸಿ ಹೋಲ್ಡರ ಅಥವಾ ನಮ್ಮ ಗ್ರಾಹಕರ, ಕಸ್ಟಮರ ಯೋಗಕ್ಷೇಮವನ್ನು ಕಾಪಾಡೋದಕ್ಕಾಗಿ ನಾನು ದುಡಿತೀನಿ ಅಂತಕ್ಕಂಥ ಒಂದು ಭರವಸೆ, ವಿಶ್ವಾಸ ನಮ್ಮ ಗ್ರಾಹಕರಿಗೆ ಬರಬೇಕು. ಆ ರೀತಿ ನಾವು ಅವರ ಜೊತೆ ಒಡನಾಟದಿಂದ, ಸೌಜನ್ಯದಿಂದ, ವಿಶ್ವಾಸದಿಂದ, ನಾಯಕತ್ವದ ಗುಣವನ್ನು ಅಳವಡಿಸಿಕೊಂಡು ನಡಿಬೇಕು. ಈಗ ನಮ್ಮ ಕಸ್ಟಮರ್ಸು they will lose focus in life insurance and again go back to investments ಅಂತ. ಜೀವ ವಿಮಾ ಲೈಫ್ ಇನ್ಶೂರೆನ್ಸ್ ಬಗ್ಗೆ ನಮ್ಮ ಗ್ರಾಹಕ ವಿಶ್ವಾಸವನ್ನು ಕಳ್ಕೊಳಕತ್ತಾನ, ಭರವಸೆಯನ್ನು ಕಳ್ಕೊಳಕತ್ತಾನ. ಇದ್ರ ಬಗ್ಗೆ ಲಕ್ಷ್ಯ ಕೊಡುವಲ್ಲ. ಅವನ್ನ ಹೊಳ್ಳಿ ಜೀವ ವಿಮೆ ಕೊಳ್ಳುವಂಗೆ ಮಾಡಬೇಕಾದ್ರೆ ಇದರ ಮಹತ್ವ, ಒಂದೊಂದು ಪಾಲಿಸಿಗಳು ಕೂಡ ಭಾಳ ಉತ್ಕೃಷ್ಟ ಯೋಜನೆಗಳಿರೋದು. ಅವುಗಳ ಸಾಧ್ಯತೆ, ಬಾಧ್ಯತೆಗಳ ಬಗ್ಗೆ ಕೂಲಂಕಷವಾಗಿ ನಾವು ಅಭ್ಯಾಸ ಮಾಡಿಕೊಂಡು ಯಾವ ಪಾಲಿಸಿ ಯಾರಿಗೆ ಕೊಡಬೇಕು ಅದನ್ನು ಮೊದಲು ನಮ್ಮ ಮ್ಯಾಗ ನಾವು ಪ್ರಯೋಗ ಮಾಡ್ಕೋಬೇಕು. ನಮ್ಮ ಕುಟುಂಬದ ಸದಸ್ಯರು, ನನ್ನ ವಯಸ್ಸು, ನಮ್ಮ ಮಕ್ಕಳು, ಎಲ್ಲರ ವಯಸ್ಸನ್ನು ಹಾಕಿ ಏನು ನಮಗೆ ಈ ಕ್ಯಾಲ್ಕುಲೇಷನ್ ಆ್ಯಪ್ ಅದಾವೆ, ಆ ಆ್ಯಪ್ ಮುಖಾಂತರ ನಾವು ನನ್ನ ವಯಸ್ಸಿಗೆ ಎಷ್ಟು ಬರ್ತೈತಿ, ಎಷ್ಟು ಕಟ್ಟಿದ್ರೆ ಏನು ಲಾಭಾಂಶ ಬರ್ತೈತಿ, ಮುಂದೆ ಇದನ್ನು ಮಾಡೋದ್ರಿಂದ ಏನು ಲಾಭ, ಯಾವುದಾರ ಒಂದು ಗುರಿ ಇಟ್ಟುಕೊಂಡು ನಮ್ಮ ಭವಿಷ್ಯದ ಮಕ್ಕಳ ಶಿಕ್ಷಣಕ್ಕೂ, ಮಕ್ಕಳ ಮದುವೆಗೂ ಅಥವಾ ಏನಾದರೂ ಒಂದು ಆಸ್ತಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು, ಅಥವಾ ನಮ್ಮ ನಿವೃತ್ತಿ ಯೋಜನೆ ಏನಾದರೂ ಒಂದು ಗುರಿ ಇಟ್ಕೊಂಡು ಒಂದಿಷ್ಟು ದೀರ್ಘಾವಧಿಯ ಹೂಡಿಕೆಗಳನ್ನು ಮಾಡಿ ಉದಾಹರಣೆಗಳನ್ನು ನಾವು ಪ್ರಯೋಗಾತ್ಮಕವಾಗಿ ಮಾಡಿ ನೋಡುತ್ತಾ ಅವನ್ನ ನಮ್ಮ ಗ್ರಾಹಕರಿಗೆ ವಿಶ್ವಾಸ ಬರುವ ಹಾಗೆ ಆತ್ಮವಿಶ್ವಾಸದಿಂದ ಅವರಿಗೆ ತಿಳಿಸಿ ಹೇಳಿದಾಗ ಅವ್ರನ್ನ ಎಜುಕೇಟ್ ಮಾಡಿದ ಇನ್ಶೂರೆನ್ಸ್ ಬಗ್ಗೆ, ಉಳಿತಾಯದ ಬಗ್ಗೆ, ಹೂಡಿಕೆ ಬಗ್ಗೆ ಅವ್ರನ್ನ
ವಿಜ್ಞಾನವಂತರನ್ನಾಗಿ ತಿಳುವಳಿಕೆ ಮಟ್ಟವನ್ನು ಹೆಚ್ಚಿಸಿದಲ್ಲಿ ಅವರು ತಾವಾಗಿಯೇ ನಮಗೆ ಜೀವ ವಿಮೆಯನ್ನು ಕೊಡ್ರಿ, ನನ್ನ ಕುಟುಂಬ ಆರ್ಥಿಕ ಭದ್ರತೆಗಾಗಿ ನನಗೆ ಜೀವ ವಿಮೆ ಅವಶ್ಯಕತೆ ಐತಿ ಅಂತಕ್ಕಂಥದ್ದನ್ನು ಅವರಾಗಿ ಕೇಳುವ ಹಂಗೆ ಅವ್ರನ್ನ ತಯಾರು ಮಾಡಬೇಕು. ಅವರ ಒಡನಾಟದ ಜೊತೆಗೆ ಅವರ ಮುಂದೆ ನಾವು ಭಾಳ ವಿಶ್ವಾಸವನ್ನು ಉಳಿಸ್ಕೊಳ್ಬೇಕು. ಯಾಕಂದ್ರೆ ಎಲ್ಲೋ ಇರ್ತಕ್ಕಂಥ ಜೀವ ಸಂಸ್ಥೆ, ಕಂಪ್ನಿಗಳು, ಆಫೀಸ್ಗಳು ಅವನು ಯಾವುದೂ ನೋಡ್ಲಾರ್ದನ ಅವರ ಸುತ್ತಮುತ್ತಲಿರ್ತಕ್ಕಂಥ ನಮ್ಮನ್ನು ವಿಮಾ ಸಲಹೆಗಾರನ ನಂಬಿ ಅವರು ಲಕ್ಷಗಟ್ಟಲೆ ಪ್ರೀಮಿಯಂ ನಮ್ಮ ಕೈ ಕೊಡ್ತಾರೆ. ನಾವು ಹೇಳಿದ ಯೋಜನೆಗೆ ತಲೆ ಆಡಿಸಿ ಒಪ್ಪಿ ನಮ್ಮ ಮ್ಯಾಗಿನ ವಿಶ್ವಾಸದಿಂದ ಸಹಿ ಮಾಡ್ತಾರೆ, ಪ್ರೀಮಿಯಂ ಕಟ್ತಾರೆ. ಅಂಥ ಅನ್ನದಾತರನ್ನು ತಪ್ಪು ಮಾಹಿತಿ ಕೊಡಲಾರ್ದನ ಅವರ ಹಿತವನ್ನು ಬಯಸಿ ಅವ್ರ ಜಾಗದಾಗ ನಾವು ನಿಂತ್ಕೊಂಡು ಆ ಪಾಲಿಸಿ ಅವ್ರಿಗೆ ಕೊಡ್ತಕ್ಕಂಥ ಪಾಲಿಸಿ ನನಗೆ ತೊಗೊಂಡ್ರೆ ಅದರಿಂದ ಎಷ್ಟು ಲಾಭ ಬರ್ತೈತಿ, ಏನು ಆಕೈತಿ, ನನಗೆ ಯಾವುದು ಲಾಭ ಆಕೈತಿ ಅನ್ನೋದನ್ನು ಏನು ತಿಳ್ಕೊಂಡು ನಾವು ವಿಚಾರ ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮ ಗ್ರಾಹಕರನ್ನು ಕೂಡ ನಮ್ಮಂತೆ ಅನ್ನತಕ್ಕಂಥ ಸದ್ಭಾವನೆಯಿಂದ ಅವರಿಗೆ ಒಳ್ಳೆಯ ಯೋಜನೆಗಳನ್ನು ಪರಿಚಯಿಸಿ ಅವುಗಳನ್ನು ಅವರಿಗೆ ಕೊಟ್ಟು ಆರ್ಥಿಕ ಭದ್ರತೆಯಿಂದ ಆ ಕುಟುಂಬಗಳು ಸದೃಢವಾಗುವಂತೆ ಭವಿಷ್ಯದಲ್ಲಿ ಒಳ್ಳೆಯ ಜೀವನವನ್ನು ಕಟ್ಕೊಳ್ಳಿಕ್ಕೆ ಅವರ ದಾರಿ ಸುಗಮವಾಗಲಿಕ್ಕೆ ನಾವು ಸಹಕರಿಸುವಂಥ ಕೆಲಸವನ್ನು ಮಾಡಿದ್ದಾದ್ರೆ ಡೆಫಿನೆಟ್ಲಿ ವಿ ಆರ್ ಲೀಡರ್ಸ್ ಫಾರ್ ಅವರ್ ಕಸ್ಟಮರ್ಸ್ ಅಂತಕ್ಕಂಥದ್ದನ್ನು ನಾವು ಒಪ್ಪಬಹುದು. ಜನನ ಒಪ್ತಾರೆ. ಈ ರೀತಿ ಸರ್ವಿಸ್ ಕೊಟ್ಟು ಈ ರೀತಿ ಜನರ ಮನಸ್ಸನ್ನು ಗೆದ್ದು ಸಾಕಷ್ಟು ಜನ ಜೀವ ವಿಮಾ ಸಲಹೆಗಾರರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿಯೂ ಕೂಡ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, MLC, ರಾಜ್ಯಸಭಾ ಸದಸ್ಯ, MP, ಕೇಂದ್ರದ ಮಂತ್ರಿ, ಹಿಂಗೆ ಸಾಕಷ್ಟು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಏರಿದಂಥ ಉದಾಹರಣೆಗಳು ನಮ್ಮ ಜೀವ ವಿಮಾ ಸಲಹೆಗಾರರ ಉದಾಹರಣೆಗಳು ಸಾಕಷ್ಟು ಇರೋದರಿಂದ ದಯವಿಟ್ಟು ನಮ್ಮ ಎಲ್ಲ ವಿಮಾ ಪ್ರತಿನಿಧಿ ಸಹೋದರ ಸಹೋದರಿಯರು ಭಾಳ ನಿಷ್ಕಲ್ಮಶ ಮನಸ್ಸಿನಿಂದ ಭಾಳ ಒಳ್ಳೆಯ ಸದ್ಭಾವನೆಯಿಂದ ಗ್ರಾಹಕರೇ ನಮ್ಮ ದೇವರು ಅಂತಕ್ಕಂಥದ್ದನ್ನು ತಿಳಿದುಕೊಂಡು ದೇವರಿಗೆ ಹೇಗೆ ಮೋಸ ಮಾಡೋದಿಲ್ವೋ ಅದೇ ರೀತಿ ನಮ್ಮ ಗ್ರಾಹಕರಿಗೂ ಯಾವುದೇ ರೀತಿಯಿಂದ ಮೋಸ ಆಗದೆ ಹಾಗೆ ನಾವು ನಡೆದುಕೊಂಡಿರ್ತಂತಂದ್ರೆ ನಿಜವಾಗಲೂ ನಾವು ನಮ್ಮ ಗ್ರಾಹಕರಿಗೂ ನಾಯಕರು ಆಗ್ತೀವಿ. ನಮ್ಮ ಜೀವನದ ನಾವೇನು ನಡೆಸ್ತಕ್ಕಂಥ ನಾಯಕರು ನಾವು ಆಗ್ತೀವಿ. ಅಷ್ಟೇ ಅಲ್ಲದ ಸಮಾಜಕ್ಕೂ ಒಂದು ಮಾದರಿಯಾಗಿ ಜೀವನವನ್ನು ನಡೆಸ್ಬೋದು ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಪ್ರಸ್ತುತಪಡಿಸುತ್ತಾ ಪೂರ್ತಿ ವಿಡಿಯೋವನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಷಯ ನಾಳೆ